Hello everyone. In the last class, we discussed properties of D block elements. So in that, we discussed magnetic properties of 3D series elements. So in this class, we shall discuss the next property of D block element, that is formation of color compounds. Formation of color compounds. So most of the D block element, D block element or transition metal compound shows color. The color of the compound is due to the presence of unpaired electrons in d orbitals. So most of the D block elements transition metal compounds color property na ತೋರಿಸುತ್ತೆ. ಯಾಕೆ ಅಂತಂದ್ರೆ first reason due to the presence of unpaired electrons in d orbital. First reason ಏನು? ಯಾಕೆ why most of the transition metal compound shows color? First reason ಏನು? due to the presence of unpaired electrons in d orbital. So first reason ಗೊತ್ತಿದೆಯಾ? So most of the transition metal compound are d block compounds form a color. ಯಾಕೆ ಕಲರ್ ಅನ್ನು ತೋರಿಸುತ್ತೆ? First reason due to the presence of unpaired electrons in d orbital. So the definition ಏನಿದೆ d block elements ಅಂತಂದ್ರೆ the element which have partially filled d subshell either in the atomic state or in the oxidation state ಅಲ್ವಾ ಅನ್ನೋ ಡೆಫಿನೇಷನ್ ಇರುತ್ತೆ. ಸೊ ಹಾಗಾಗಿ ಎಲ್ಲ ಡಿ ಬ್ಲಾಕ್ ಎಲಿಮೆಂಟ್ಸ್ ಗಳಲ್ಲಿ ಏನಿರುತ್ತೆ ಪಾರ್ಷಿಯಲ್ ಫಿಲ್ಡ್ ಡಿ ಆರ್ಬಿಟಲ್ಸ್ ಗಳು ಇರೋದ್ರಿಂದ ಜೊತೆಗೆ ಅಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಗಳು ಇರೋದ್ರಿಂದ ದೇ ಶೋಸ್ ಇನ್ ದ ಕಲರ್. ಸೊ ಫಸ್ಟ್ ರೀಸನ್ ಇದು. ನೆಕ್ಸ್ಟ್ ಸೆಕೆಂಡ್ ರೀಸನ್ ಇಸ್ ದ ಸ್ಪ್ಲಿಟ್ಟಿಂಗ್ ಆಫ್ ಡಿಜೆನರೇಟ್ ಸೆಟ್ into two sets under the influence of ligands or anions. So reason ಹೇಳ್ಬಿಡ್ತೀನಿ ಫಸ್ಟ್, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, splitting of degenerate sets into two sets under the influence of anion or ligands. So ನೋಡಿ, ಈಗ degenerate set means ಈಗ ಡಿ ಸಬ್ಶೆಲ್ ಅಲ್ಲಿ ನಿಮಗೆ ಐದು ಆರ್ಬಿಟಲ್ಸ್ಗಳಿವೆ. ಸೊ ಯಾವ್ಯಾವ್ದು ಅಂತ ಗೊತ್ತಿದೆ ನಿಮಗೆ. ಯಾವುದು? ಡಿ ಎಕ್ಸ್ ವೈ, ಡಿ ವೈ ಝೆಡ್, ಡಿ ಎಕ್ಸ್ ಝೆಡ್. ಸೊ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಅಂಡ್ ಡಿ ಝೆಡ್ ಸ್ಕ್ವೇರ್. ಸೊ ಡಿ ಸಬ್ಶೆಲ್ ಏನಿದು ಡಿ ಸಬ್ಶೆಲ್. ಸೊ ಇದರಲ್ಲಿ ಐದು ಆರ್ಬಿಟಲ್ಸ್ಗಳು ಬರುತ್ತೆ. ಐದು ಆರ್ಬಿಟಲ್ಸ್ಗೂ ನಮ್ಗೆ ಏನಿದೆ ಡಿ ಎಕ್ಸ್ ವೈ, ಡಿ ವೈ ಝೆಡ್, ಡಿ ಎಕ್ಸ್ ಝೆಡ್, ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಅಂಡ್ ಡಿ ಝೆಡ್ ಸ್ಕ್ವೇರ್. ಸೊ ಇದನ್ನ ಏನಂತ ಕರಿತೀವಿ? ಡಿಜೆನರೇಟ್ ಸೆಟ್ ಏನಂತ ಕರಿತೀವಿ? ಡಿಜೆನರೇಟ್ ಸೆಟ್ ಅಂತಂದ್ರೆ ಸೊ ಈ ಐದು ಆರ್ಬಿಟಲ್ಸ್ಗೂ ಕೂಡ ಈಕ್ವಲ್ ಎನರ್ಜಿ ಇರುತ್ತೆ, ಸೇಮ್ ಎನರ್ಜಿ ಇರುತ್ತೆ. ಸೊ ಸೇಮ್ ಎನರ್ಜಿ ಇರೋ ಸೆಟ್ ನ ಏನಂತ ಕರಿತೀವಿ? ಡಿಜೆನರೇಟ್ ಸೆಟ್. ಗೊತ್ತಾಗ್ತಿದೆಯಾ? ಸೊ ಡಿ ಸಬ್ಶೆಲ್ ಅಲ್ಲಿ ಐದು ಆರ್ಬಿಟಲ್ಸ್ಗಳಿವೆ. ಯಾವ್ಯಾವ್ದು ಅಂತ ಬರ್ತೀನಿ. ಐದು ಆರ್ಬಿಟಲ್ಸ್ಗೂ ಕೂಡ ಎನರ್ಜಿ ಏನಿರುತ್ತೆ ಸೇಮ್ ಅಂತ ಸೆಟ್ಸ್ ಏನಂತ ಕರಿತೀವಿ? ಡಿಜೆನರೇಟ್ ಸೆಟ್ಸ್. ಸೊ ಈ ಡಿಜೆನರೇಟ್ ಸೆಟ್ ಏನಾಗುತ್ತೆ? ಇನ್ ಪ್ರೆಸೆನ್ಸ್ ಆಫ್ ಆನಯಾನ್ಸ್ ಅಥವಾ ಲಿಗ್ಯಾಂಡ್ಸ್ಗಳು ಬಂದಾಗ. ಸೊ ನೀವು ಡಿಟೆಲಿಕ್ ಕೋಆರ್ಡಿನೇಷನ್ ಕಾಂಪೌಂಡ್ ಅಲ್ಲಿ ಕಾನ್ಸೆಪ್ಟ್ ನ ಓದ್ತೀರಾ. ಸೊ ಆನಯಾನ್ಸ್ ಅಥವಾ ಲಿಗ್ಯಾಂಡ್ಸ್ಗಳು ಬಂದಾಗ ನೋಡಿ, ಈ ಸೆಟ್ ಏನಾಗುತ್ತೆ? ಡಿಜೆನರೇಟ್ ಸೆಟ್ ಇಟ್ ಸ್ಪ್ಲಿಟ್ಸ್ ಇಂಟು ಟೂ ಸೆಟ್ಸ್. ಗೊತ್ತಾಗ್ತಿದೆಯಾ? ಅದ್ಯಾವ್ಯಾವುದು ಅಂತಂದ್ರೆ ಒಂದು ಇ ಜಿ ಸೆಟ್, ಇನ್ನೊಂದನ್ನ P2G ಸೆಟ್ ಅಂತ ಹೇಳ್ತೀವಿ. ಸೊ ನಮ್ಗೆ ಗೊತ್ತಾಗ್ತಿದೆ ಅಂತ ಈ ಡಿಜೆನರೇಟ್ ಸೆಟ್ ಇನ್ ಪ್ರೆಸೆನ್ಸ್ ಆಫ್ ಯಾವುದು ಲಿಗ್ಯಾಂಡ್ಸ್ ಅಥವಾ ಆನಯಾನ್ಸ್ಗಳು ಬಂದಾಗ ಸ್ಪ್ಲಿಟ್ಸ್ ಇಂಟು ಟೂ ಸೆಟ್ಸ್ಗಳಾಗಿ ಏನಾಗುತ್ತೆ? ಸ್ಪ್ಲಿಟ್ ಆಗುತ್ತೆ. ಸೊ ನೋಡಿ, ಈಗ ಇದನ್ನ ಡೀಟೇಲ್ ಆಗಿ ನೀವು ಯಾವುದರಲ್ಲಿ ಕೋಆರ್ಡಿನೇಷನ್ ಕಾಂಪೌಂಡ್ ಅಲ್ಲೇ ಹೋಗ್ತೀರಾ. ಸೊ ಇ ಜಿ ಸೆಟ್ ಆಗಿದ್ದು P2G ಸೆಟ್. ಸೊ ಎರಡು ಕೂಡ ಏನಿದೆ? ಡಿ ಆರ್ಬಿಟಲ್ಸ್, ಇದು ಕೂಡ ಏನದು ಡಿ ಆರ್ಬಿಟಲ್ಸ್. ಸೊ ನೋಡಿ, ಇವಾಗ ನಾನು ಹೇಳಿದ ಸೆಕೆಂಡ್ ಪಾಯಿಂಟ್ ಗೊತ್ತಾಗ್ತಿದೆಯಾ? splitting of degenerate set into two sets
ಅಂಡ್ ದ ಇನ್ಫ್ಲೂಯೆನ್ಸ್ ಆಫ್ ಆನಯಾನ್ಸ್ ಅಥವಾ ಲಿಗ್ಯಾಂಡ್ಸ್ಗಳು ಬಂದಾಗ ಈ ಡಿಜನರೇಟ್ ರೀತಿ ಸ್ಪ್ಲಿಟ್ ಆಗೋದ್ರಿಂದ ಸೊ ನೋಡಿ ಈಗ ಎಲೆಕ್ಟ್ರಾನ್ಸ್ಗಳು ಇದು ಡಿ ಆರ್ಬಿಟಲ್ ಇದು ಕೂಡ ಡಿ ಆರ್ಬಿಟಲ್ಸ್ ಇದೆ. ಸೊ ಏನಾಗುತ್ತೆ ಎಲೆಕ್ಟ್ರಾನ್ಸ್ಗಳು ಈ ಲೋವರ್ ಎನರ್ಜಿಯಿಂದ ಹೈಯರ್ ಎನರ್ಜಿಗೆ ಹೋಗುತ್ತೆ, ಮತ್ತೆ ಹೈಯರ್ ಎನರ್ಜಿಯಿಂದ ಲೋವರ್ ಎನರ್ಜಿ ಮತ್ತೆ ವಾಪಸ್ ಏನಾಗುತ್ತೆ ಬರಬೇಕಾದ್ರೆ ಎಲ್ಲೋ ಎಷ್ಟು ಲೈಟನ್ನ ಅದು ಅಬ್ಸರ್ವ್ ಮಾಡ್ಕೊಂಡಿರುತ್ತೋ ಅಷ್ಟೇ ಲೈಟನ್ನ ಅಥವಾ ಅದಕ್ಕಿಂತ ಏನು ಕಡಿಮೆ ಏನು ಮಾಡ್ತದೆ ಟ್ರಾನ್ಸ್ಮಿಟ್ ಮಾಡ್ಕೊಂಡು ವಾಪಸ್ ಬರುತ್ತೆ. ಸೊ ಟ್ರಾನ್ಸ್ಮಿಟ್ ಮಾಡಬೇಕಾದ್ರೆ ನಿಮ್ಮಲ್ಲಿ ಏನಾಗುತ್ತೆ ಕಲರನ್ನು ತೋರಿಸುತ್ತೆ. ಸೊ ಡಿ ಟ್ರಾನ್ಸ್ಮಿಷನ್ ಆಗೋದ್ರಿಂದಲೂ ಕೂಡ ಏನಾಗುತ್ತೆ most of the transition metal compound shows color. So most of the transition metal compound shows color due to 2 marks very very important, due to the presence of unpaired electrons in d orbitals. So d orbitals ಗಳಲ್ಲಿ unpaired electrons ಇದ್ರೆ ಮಾತ್ರ ಏನು ಮಾಡುತ್ತೆ ಕಲರ್ ಅನ್ನು ತೋರಿಸುತ್ತೆ. ಅದೇ ರೀತಿ ಈ degenerate set means equal energy sets in the presence of anions ligands ಬಂದಾಗ so this degenerate set split into two sets ಗಳಾಗಿ ಏನಾಗುತ್ತೆ ಸ್ಪ್ಲಿಟ್ ಆಗುತ್ತೆ. ಸೊ ಈ degenerate ಸ್ಪ್ಲಿಟ್ ಆಯ್ತಲ್ವಾ ಈ ಆರ್ಬಿಟಲ್ಸ್ ಅದು ಕೂಡ ಏನಂದ್ರೆ ಡಿ ಆರ್ಬಿಟಲ್ ಇದು ಕೂಡ ಏನಂದ್ರೆ ಡಿ ಆರ್ಬಿಟಲ್ಸ್ ಇವೆರಡರ ಬಗ್ಗೆ ಎನರ್ಜಿ ಗ್ಯಾಪ್ ಕಡಿಮೆ ಇರೋದ್ರಿಂದ ಸೊ ಎಲೆಕ್ಟ್ರಾನ್ಸ್ಗಳು ಏನು ಮಾಡುತ್ತೆ ವಿಸಿಬಲ್ ರೇಂಜ್ನಲ್ಲಿರುವಂಥ ಲೈಟನ್ನು ಅಬ್ಸರ್ವ್ ಮಾಡಿಕೊಂಡು ಹೈಯರ್ ಎನರ್ಜಿಗೆ ಹೋಗುತ್ತೆ. ಹೈಯರ್ ಎನರ್ಜಿ ಯಾವಾಗಲೂ ಒಂದು ಸ್ಟೇಬಲ್. ಸೊ ಹಾಗಾಗಿ ಕಂಪೇರ್ ಟು ದ ಲೋವರ್ ಎನರ್ಜಿ ಲೆವೆಲ್ ಬೈ ಟ್ರಾನ್ಸ್ಮಿಟಿಂಗ್ ಸರ್ಟನ್ ಅಮೌಂಟ್ ಆಫ್ ಎನರ್ಜಿ ಆಗ ಏನಾಗುತ್ತೆ ಕಲರನ್ನು ಎಕ್ಸಿಬಿಟ್ ಮಾಡುತ್ತೆ. ಗೊತ್ತಾಗ್ತಿದ್ಯಾ? ಸೊ ಯಾವಾಗ ಟ್ರಾನ್ಸಿಷನ್ ಮೆಟಲ್ ಕಾಂಪೌಂಡ್ ಮೇಲೆ ಲೈಟ್ ಬಂದು ಬೀಳುತ್ತೋ ಹಾಗೇನು ಮಾಡುತ್ತೆ ಎಲೆಕ್ಟ್ರಾನ್ಸ್ಗಳು ಎನರ್ಜಿನ ಅಬ್ಸರ್ವ್ ಮಾಡಿಕೊಂಡು ಇಟ್ ಜಂಪ್ಸ್ ಟು ದ ಹೈಯರ್ ಎನರ್ಜಿ ಲೆವೆಲ್. ಸೊ ಹೈಯರ್ ಎನರ್ಜಿ ಲೆವೆಲ್ ಇಸ್ ಆಲ್ವೇಸ್ ಅನ್ಸ್ಟೇಬಲ್. ಸೊ ಇಟ್ ಕಂಪೇರ್ ಟು ದ ಲೋವರ್ ಎನರ್ಜಿ ಲೆವೆಲ್ ಬೈ ಎಮಿಟಿಂಗ್ ಸರ್ಟನ್ ಅಮೌಂಟ್ ಆಫ್ ಎನರ್ಜಿ. ಸೊ ಯಾವಾಗ ಎನರ್ಜಿನ ಎಮಿಟ್ ಮಾಡುತ್ತೋ ಇಂದ ಫಾರ್ಮ್ ಯಾವ ರೀತಿ ಇರುತ್ತೆ ಅಂದ್ರೆ ಕಲರ್ ಫಾರ್ಮ್ನಲ್ಲಿ ಇರುತ್ತೆ. ಯಾಕಂತಂದ್ರೆ ಇವೆರಡರ ಮಧ್ಯೆ ಇರುವಂಥ ಎನರ್ಜಿ ಗ್ಯಾಪ್ ಕಡಿಮೆ. ಸೊ ಹಾಗಾಗಿ ಎಲೆಕ್ಟ್ರಾನ್ಸ್ ಏನು ಮಾಡುತ್ತೆ ವಿಸಿಬಲ್ ರೇಂಜ್ನಲ್ಲಿರುವಂಥ ಲೈಟನ್ನೇ ಅಬ್ಸರ್ವ್ ಮಾಡಿಕೊಂಡು ಎಲೆಕ್ಟ್ರಾನ್ ಹೈಯರ್ ಎನರ್ಜಿಗೆ ಹೋಗುತ್ತೆ. ಮತ್ತೆ ಹೈಯರ್ ಎನರ್ಜಿಯಿಂದ ಲೋವರ್ ಎನರ್ಜಿಗೆ ಬರಬೇಕಾದ್ರೆ ಇಟ್ಸ್ ಕಾಂಪ್ಲಿಮೆಂಟರಿ ಕಲರ್ನ ಏನು ಮಾಡುತ್ತೆ ಅದು ಎಕ್ಸಿಬಿಟ್ ಮಾಡುತ್ತೆ. ಸೊ ಹಾಗಾಗಿ ಮೋಸ್ಟ್ ಆಫ್ ದ ಟ್ರಾನ್ಸಿಷನ್ ಮೆಟಲ್ ಕಾಂಪೌಂಡ್ ಶೋಸ್ ಕಲರ್. ಸೊ ನಾವು ಹೇಳ್ತಿದ್ದು ಗೊತ್ತಾಗ್ತೀವಿ ಎರಡು ರೀಸನ್ಸ್ಗಳನ್ನ ಬರೀಬೇಕು. ಒಂದು ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರಲೇಬೇಕು, ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ರೆ ಮಾತ್ರ ಕಲರ್ನ ತೋರಿಸುತ್ತೆ. ಇನ್ನೊಂದು ಡಿ ಟ್ರಾನ್ಸಿಷನ್ ಆಗೋದ್ರಿಂದ ಸೊ ಡಿ ಟ್ರಾನ್ಸಿಷನ್ ಆಗೋದ್ರಿಂದ ಏನಾಗುತ್ತೆ ಕಲರ್ನ ಎಕ್ಸಿಬಿಟ್ ಮಾಡುತ್ತೆ. ನಮಗೆ ಗೊತ್ತಾಗ್ತದೆ ಫಸ್ಟ್ ರೀಸನ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, ಸೆಕೆಂಡ್ ರೀಸನ್ ಸ್ಪ್ಲಿಟ್ಟಿಂಗ್ ಆಫ್ degenerate set into two sets under the influence of ligands or anions. degenerate set split ಆಗೋದ್ರಿಂದ ಸೊ ಇದು ಕೂಡ ಡಿ ಆರ್ಬಿಟಲ್ ಇದು ಕೂಡ ಡಿ ಆರ್ಬಿಟಲ್. ಸೊ ಎಲೆಕ್ಟ್ರಾನ್ಸ್ ಏನು ಮಾಡುತ್ತೆ ವಿಸಿಬಲ್ ರೇಂಜ್ನಲ್ಲಿರುವಂಥ ಲೈಟ್ನ ಅಬ್ಸರ್ವ್ ಮಾಡ್ಕೊಂಡು ಹೈಯರ್ ಎನರ್ಜಿ ಹೋಗುತ್ತೆ. ಹೈಯರ್ ಎನರ್ಜಿ ಯಾವಾಗಲೂ ಕೂಡ ಏನದು ಲೆಸ್ ಸ್ಟೇಬಲ್. ಸೊ ಇಟ್ ಕಮ್ ಬ್ಯಾಕ್ ಟು ದ ಲೋವರ್ ಎನರ್ಜಿ ಲೆವೆಲ್ ಬೈ ಎಮಿಟಿಂಗ್ ಕಾಂಪ್ಲಿಮೆಂಟರಿ ಕಲರ್ಸ್ನ ಎಮಿಟ್ ಮಾಡ್ಕೊಂಡು ವಾಪಸ್ ಬರುತ್ತೆ. ಸೊ ಇದು ರೀಸನ್ ಆಗಿದೆ. ನೆಕ್ಸ್ಟ್ in one marks के give reason ಅಲ್ಲಿ ನೋಡಿ ಈಗ zinc salts are colorless. zinc salts are colorless ಅಂತ ಕೇಳ್ತಾರೆ. zinc salts are colorless. ನೋಡಿ ಇವಾಗ ಈ zinc ಇದೆಯಲ್ಲಪ್ಪ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಿದಕ್ಕೆ argon 18 3d10 4s2 3d10 4s2. zinc salts are colorless ಅಂತ ಹೇಳ್ತಾ ಇದೀನಿ. ಕಲರ್ ಇರಬೇಕು ಅಂತಂದ್ರೆ ಡಿ ಲೆವೆಲ್ ಇರಲೇಬೇಕು, ಡಿ ಸೆಕ್ಷನ್ ಅಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರಲೇಬೇಕು. ಸೊ ನೋಡಿ ಈಗ ಈ ಜಿಂಕ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು argon 18 3d10 4s2. ಸೊ d10 ಅಂತ ಅಂದ್ರೆ ಏನಾಯ್ತು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆಯಾ ನೋಡಿ ಡಿ ಸೆಕ್ಷನ್ ಅಲ್ಲಿ ಕಂಪ್ಲೀಟಾಗಿ 10 ಎಲೆಕ್ಟ್ರಾನ್ಸ್ ಕೂಡ ಫಿಲ್ ಆಗೋಯ್ತು. ಸೊ 10 ಎಲೆಕ್ಟ್ರಾನ್ಸ್ ಬಂದ್ಬಿಟ್ಟು ಅಂತಂದ್ರೆ ಅಂದರೆ ಇಟ್ ಡಸ್ ನಾಟ್ ಕಂಟೈನ್ ಏನು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಹಾಗಾಗಿ ಜಿಂಕ್ ಸಾಲ್ಟ್ಸ್ ಆರ್ ಕಲರ್ಲೆಸ್. ಗೊತ್ತಾಗ್ತಿದ್ಯಾ ಕಲರ್ಲೆಸ್ ಅಂತಂದ್ರೆ ಆಬ್ಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್. ಏನಿರಲ್ಲ ಕಲರ್ಲೆಸ್ ಅಂತ ಅಂತಿದ್ದಂಗೆ ಡಿ ಸೆಕ್ಷನ್ ಅಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರಲ್ಲ. ಏನು ಗೊತ್ತಾಗ್ತಿದೆ ರೀಸನ್ ಜಿಂಕ್ ಸಾಲ್ಟ್ಸ್ ಆರ್ ಕಲರ್ಲೆಸ್ ಅಂತ ಕೇಳ್ತಾರೆ. ಯಾಕೆ ಅಂತ ಕೇಳ್ತಿದ್ದಂಗೆ ಡ್ಯೂ ಟು ದ ಆಬ್ಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇನ್ ಡಿ ಸೆಕ್ಷನ್ ಅಂತ ಹೇಳ್ಬೇಕು. ನೆಕ್ಸ್ಟ್ ಅದೇ ರೀತಿ copper 2+ salts are color. copper 2+ salts are color. ಯಾಕೆ copper 2+ ionsಗಳು ಕಲರ್ ಅನ್ನು ತೋರಿಸುತ್ತೆ ನೋಡಿ. ಈಗ ಕಾಪರ್ ಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಈಸ್ ನಾನು ಬರೀತಿರೋದು ಅದಕ್ಕೆ ಕಾಪರ್ ಗೆ argon 18 3d10 4s1.
ಇದು ಏನು ಹೇಳ್ತಾರೆ ಅಂತ ನನಗೆ ಇವಾಗ ಕೊಟ್ಟಿರೋದು ಯಾವ ಸ್ಟೇಜ್ ಕಾಪರ್ 2+ ನಲ್ಲಿದೆ 2+ ನಲ್ಲಿದೆ ಅಂತಂದ್ರೆ ಇಟ್ ಲೂಸಸ್ 2 ಎಲೆಕ್ಟ್ರಾನ್ಸ್ ಸೊ ಹಾಗಾಗಿ s ಇಂದ 1 ಎಲೆಕ್ಟ್ರಾನ್ ತೆಗೆದಿದ್ದೀವಿ b ಇಂದ 1 ಎಲೆಕ್ಟ್ರಾನ್ ತೆಗೆದಿದೆ ಸೊ ಅವಾಗ ಏನಾಯ್ತು pd9 ಸೊ ಅವಾಗ ನೋಡಿ b ಸೆಕ್ಷನ್ ಅಲ್ಲಿ 1 2 3 4 5 6 7 8 9 so ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್ ನೋಡಬಹುದು ಸೊ ಹಾಗಾಗಿ ಕಾಪರ್ 2+ ಆಲ್ಸೋ ಕಲರ್ಡ್ ಯಾಕೆ ಕಲರ್ಡ್ ಅದು ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇನ್ d ಆರ್ಬಿಟಲ್ ಸೊ d ಆರ್ಬಿಟಲ್ ಅಲ್ಲಿ ಏನು ಬಂತು ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್ ಇತ್ತು ಅದಕ್ಕೆ ಏನಂದ್ರೆ ಕಾಪರ್ ಆಲ್ಸೋ ಕಲರ್ಡ್ ಕಾಪರ್ 2+ ಆಲ್ಸೋ ಕಲರ್ಡ್ ನೆನಪು ಗೊತ್ತಾಗ್ತಿದೆಯಾ ಜಿಂಕ್ ಸಾಲ್ಟ್ಸ್ಗಳು ಕಲರ್ಲೆಸ್ ಅಂತಂದ್ರೆ ಆಬ್ಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಂತ ರೀಸನ್ ಇರಬೇಕು ಅದೇ ರೀತಿ ಕಲರ್ ಕೊಡ್ತಿದ್ದಂಗೆ ನಿಮ್ಗೆ ಗೊತ್ತಾಗಬೇಕು ಯಾಕೆ ಕಲರ್ ಅನ್ನು ಎಕ್ಸಿಬಿಟ್ ಮಾಡ್ತು ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಅದೇ ರೀತಿ ಸ್ಕ್ಯಾಂಡಿಯಂ 3+ ಸಾಲ್ಟ್ಸ್ ಆರ್ ಕಲರ್ಲೆಸ್ ಸ್ಕ್ಯಾಂಡಿಯಂ 3+ ಸಾಲ್ಟ್ಸ್ ಆರ್ ಕಲರ್ಲೆಸ್ ಯಾಕೆ ಕಲರ್ಲೆಸ್ ಡ್ಯೂ ಟು ದ absence of unpaired electrons in d orbital ನೋಡಿ ಸ್ಕ್ಯಾಂಡಿಯಂ ಗೆ ನಿಮಗೆ ಕಾನ್ಫಿಗರೇಷನ್ ಗೊತ್ತಿದೆ ಸ್ಕ್ಯಾಂಡಿಯಂ ಗೆ ಅಟಾಮಿಕ್ ನಂಬರ್ 21 ಸೊ ಹಂಗಾದ್ರೆ r1 3d1 4s2 18 + 2 20 20 + 1 21 ಸೊ ನೋಡಿ ಈಗ ಸ್ಕ್ಯಾಂಡಿಯಂ 3+ ಅಂತಂದ್ರೆ ಇಟ್ ಲೂಸಸ್ 3 ಎಲೆಕ್ಟ್ರಾನ್ ಸೊ ಔಟರ್ ಮೋಸ್ಟ್ ಶೆಲ್ ಇಂದ 2 ನ ತೆಗೆದಿದ್ದೀನಿ d ಇಂದ 1 ನ ತೆಗೆದೆ ಸೊ ಟೋಟಲ್ 3 ಎಲೆಕ್ಟ್ರಾನ್ ಹೊರಟೋಗ್ತದೆ ನಿಮಗೆ ಏನು ಕಾನ್ಫಿಗರೇಷನ್ ಬರುತ್ತೆ ಆಮೇಲೆ ಈ ಲೋವರ್ ಗ್ಯಾಸ್ ಕಾನ್ಫಿಗರೇಷನ್ d ನಲ್ಲಿ 0 the absence of unpaired electron in scandium 3+ so scandium 3+ salts ಏನಾಗಿರುತ್ತೆ ಯಾವಾಗಲೂ ಕೂಡ ಕಲರ್ಲೆಸ್ ಗೊತ್ತಾಗ್ತಿದೆಯಾ ಸೊ ಇದು ವೆರಿ ಇಂಪಾರ್ಟೆಂಟ್ 1 ಮಾರ್ಕ್ಸ್ಗೆ ಡಿವಿಷನ್ ಅಲ್ಲಿ ಯಾವಾಗಲೂ ರಿಪೀಟೆಡ್ ಆಗಿ ಕೇಳ್ತಿರ್ತಾರೆ 1 ಅಥವಾ 2 ಮಾರ್ಕ್ಸ್ಗೆ ಸೊ ಹಾಗಾಗಿ ಇದನ್ನು ಚೆನ್ನಾಗಿ ಓದಬೇಕು ಯಾಕೆ ಕಲರ್ ಇರುತ್ತೆ ಅಂತ ಹೇಳಿದ್ರೆ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಯಾಕೆ ಕಲರ್ಲೆಸ್ ಅಂತ ಕೇಳಿದ್ರೆ absence of unpaired electrons ಅಂದ್ರೆ ಇಷ್ಟನ್ನ ನೀಟಾಗಿ ಬರೀಬೇಕು next we will move on to the next properties of d block element that is formation of complex compound for a coordination compound compounds so you know step complex compound ಅಥವಾ coordination compounds ಅಂತಂದ್ರೆ ಏನು ಅಂತ ಹೇಳಿ ಡೀಟೇಲ್ ಆಗಿ coordination compounds ಅಂತ ಚಾಪ್ಟರ್ ಅಲ್ಲಿ ಓದ್ತೀರಾ ಸೊ ಜಸ್ಟ್ ನಾನೀಗ ಕಾಂಪ್ಲೆಕ್ಸ್ ಅಂದ್ರೆ ಏನು ಆ ಕಾಂಪ್ಲೆಕ್ಸ್ ಅಲ್ಲಿ ಏನೇನಿರುತ್ತೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಕಾಂಪ್ಲೆಕ್ಸ್ ಕಾಂಪೌಂಡ್ ಆ ಕೋಆರ್ಡಿನೇಷನ್ ಕಾಂಪೌಂಡ್ ಗೆ ಒಂದು ಎಕ್ಸಾಂಪಲ್ ಯಾವುದು ಅಂತಂದ್ರೆ ನೋಡಿ CO NH3 4 times cryptochromatium salts ಸೊ ಈ ಕಾಂಪ್ಲೆಕ್ಸ್ ಇದೆಯಲ್ಲ ಈ ಕಾಂಪೌಂಡ್ ಇದೆಯಲ್ಲ ಇದನ್ನ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಕರೀತೀವಿ ಸೊ ನೋಡಿ ಈಗ ಈ ಅಮೋನಿಯಾದಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳಿರುತ್ತೆ ಸೊ ಈ ಅಮೋನಿಯಾ ಇದೆಯಲ್ಲ ಎಷ್ಟಿವೆ ಅಮೋನಿಯಾ 4 ಮಾಲಿಕ್ಯೂಲ್ಸ್ಗಳಿವೆ ಸೊ ಈ ಅಮೋನಿಯಾ ಏನು ಮಾಡುತ್ತೆ 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಕಾಪರ್ ಡೊನೇಟ್ ಮಾಡುತ್ತೆ ಯಾವುದಕ್ಕೆ ಕಾಪರ್ಗೆ ಸೊ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಡೋನರ್ಸ್ ಆರ್ ಕಾಲ್ಡ್ Lewis base ಏನಂತ ಕರೀತೀವಿ pair of electron donors are called Lewis base so ammonia ಇದೆಲ್ಲ ಇರುತ್ತೆ pair of electrons so ಈ pair of electron ನ ಕಾಪರ್ ಗೆ ಏನು ಮಾಡ್ತದೆ 2 pair of electron ನ ಡೊನೇಟ್ ಮಾಡ್ತದೆ ಸೊ ಅವನಿಗೆ pair of electron donors ಏನಂತ ಕರೀತೀವಿ Lewis base ಸೊ ಈ ಪೇರ್ ಆಫ್ ಎಲೆಕ್ಟ್ರಾನ್ ನ ಕಾಪರ್ ಏನು ಮಾಡ್ತಾ ಇದೆ ಅಕ್ಸೆಪ್ಟ್ ಮಾಡ್ಕೊಳ್ತಾರೋದ್ರಿಂದ ಪೇರ್ ಆಫ್ ಎಲೆಕ್ಟ್ರಾನ್ ಅಕ್ಸೆಪ್ಟರ್ಸ್ ಆರ್ ಕಾಲ್ಡ್ ಲೀವಿಯಸ್ ಆಸಿಡ್ ಏನಂತ ಕರೀತೀವಿ ಲೀವಿಯಸ್ ಆಸಿಡ್ ಸೊ ನೋಡಿ ಈಗ ಇದೊಂದು ಕಾಂಪ್ಲೆಕ್ಸ್ ಇನ್ನೊಂದು ಕೋಆರ್ಡಿನೇಷನ್ ಕಾಂಪೌಂಡ್ ಅಥವಾ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಇದು ಸೊ ಕಾಂಪ್ಲೆಕ್ಸ್ ಅಲ್ಲಿ ಏನೇನಿರುತ್ತೆ ಅಂತಂದ್ರೆ ಕಾಪರ್ ಇದೆಯಲ್ಲ ಇಟ್ ಇಸ್ ಅ ಮೆಟಲ್ ಆಟಮ್ ಏನದು ಮೆಟಲ್ ಆಟಮ್ ಈ ಅಮೋನಿಯಾ ಇದೆಯಲ್ಲ ಇನ್ನೇನಂತ ಕರಿತೀವಿ ಲಿಗ್ಯಾಂಡ್ಸ್ ನಥಿಂಗ್ ಬಟ್ ಲಿಗ್ಯಾಂಡ್ಸ್ ಅಂತಂದ್ರೆ ಪೇರ್ ಆಫ್ ಎಲೆಕ್ಟ್ರಾನ್ ಡೋನರ್ಸ್ ನ ಏನಂತ ಕರಿತೀವಿ ಲಿಗ್ಯಾಂಡ್ಸ್ ಪೇರ್ ಆಫ್ ಎಲೆಕ್ಟ್ರಾನ್ ಡೋನರ್ಸ್ ಆರ್ ಕಾಲ್ಡ್ ಲಿಗ್ಯಾಂಡ್ಸ್ ಗೊತ್ತಾಗ್ತಿದೆಯಾ ಸೊ ಈ ಕಾಂಪ್ಲೆಕ್ಸ್ ಅಲ್ಲಿ ಒಂದು ಸೆಂಟ್ರಲ್ ಮೆಟಲ್ ಆಟಮ್ ಇರುತ್ತೆ ಮತ್ತೆ ಇನ್ನೊಂದು ಏನಿರುತ್ತೆ ಲಿಗ್ಯಾಂಡ್ಸ್ ಇರುತ್ತೆ ಈ ಲಿಗ್ಯಾಂಡ್ಸ್ ಕೆಲಸ ಏನು ಅಂತಂದ್ರೆ ಪೇರ್ ಆಫ್ ಎಲೆಕ್ಟ್ರಾನ್ಸ್ ನ ಯಾವುದಕ್ಕೆ ಮೆಟಲ್ ಆಟಮ್ಗೆ ಡೊನೇಟ್ ಮಾಡ್ತಿರುತ್ತೆ
ಮಾಡ್ಕೊಡುತ್ತೆ. ಸೊ ಎರಡು ಪೇರ್ ಆಫ್ ಎಲೆಕ್ಟ್ರಾನ್ಸ್ ಕಾಪರ್ಗೆ ಕೊಡ್ತಾ ಇರೋದ್ರಿಂದ ಸೊ ನಮ್ಮಲ್ಲಿ ಯಾವ ಬಾಂಡ್ ಫಾರ್ಮ್ ಆಗುತ್ತೆ? ಕೋಆರ್ಡಿನೇಟ್ ಬಾಂಡ್. ಯಾವ ಬಾಂಡ್ ಇದು? ಕೋಆರ್ಡಿನೇಟ್ ಬಾಂಡ್. ಸೊ ಹಂಗಾಗಿ ನಮ್ಮಲ್ಲಿ ಏನು ಕೋಆರ್ಡಿನೇಷನ್ ಕಾಂಪೌಂಡ್ಸ್ಗಳು ಫಾರ್ಮ್ ಆಗುತ್ತೆ. ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಫಾರ್ಮ್ ಆಗುತ್ತೆ. ಜಸ್ಟ್ ನನಗೆ ಹೇಳಿದ್ದು ಕಾಂಪ್ಲೆಕ್ಸ್ ಅಲ್ಲಿ ಏನೇನಿರುತ್ತೆ, ಒಂದು ಎಕ್ಸಾಂಪಲ್ ಕೊಟ್ಟು ಏನೇನಿರುತ್ತೆ, ಒಂದು ಮೆಟಲ್ ಆಟಮ್ ಇರುತ್ತೆ, ಮತ್ತೆ ಇನ್ನೊಂದು ಏನಿರುತ್ತೆ? ಲಿಗ್ಯಾಂಡ್ಸ್. ಸೊ ಮೆಟಲ್ ಆಟಮ್ ಕೆಲಸ ಏನು? ಪೇರ್ ಆಫ್ ಎಲೆಕ್ಟ್ರಾನ್ಸ್ ನ ಅಕ್ಸೆಪ್ಟ್ ಮಾಡ್ಕೊತಾರೆ. ಅದೇ ರೀತಿ ಲಿಗ್ಯಾಂಡ್ಸ್ ನಥಿಂಗ್ ಬಟ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಡೋನರ್ಸ್ ಏನಂತ ಕರಿತೀವಿ? ಡೋನರ್ಸ್ ಏನಂತ ಕರಿತೀವಿ? ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಸೊ ಎರಡು ಪೇರ್ ಆಫ್ ಎಲೆಕ್ಟ್ರಾನ್ಸ್ ಕಾಪರ್ ಕೊಡ್ತಾ ಇರೋದ್ರಿಂದ ಅಲ್ಲಿ ನಮಗೆ ಕೋಆರ್ಡಿನೇಷನ್ ಬಾಂಡ್ಸ್ಗಳು ಫಾರ್ಮ್ ಆಗುತ್ತೆ. ಹಾಗಾಗಿ ಈ ಕಾಂಪೌಂಡ್ಸ್ ಏನಂತ ಕರಿತೀವಿ? ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಯಾಕೆ ಮೋಸ್ಟ್ ಆಫ್ ದ ಟ್ರಾನ್ಸಿಷನ್ ಮೆಟಲ್ ಆಟಮ್ಸ್ಗಳು ಯಾಕೆ ಕಾಂಪ್ಲೆಕ್ಸ್ ಕಾಂಪೌಂಡ್ ಫಾರ್ಮ್ ಮಾಡುತ್ತೆ ಅಂತ 3 ಮಾರ್ಕ್ಸ್ಗೆ ಅಥವಾ 2 ಮಾರ್ಕ್ಸ್ಗೆ ರಿಪೀಟೆಡ್ ಆಗಿ ಕೇಳ್ತಾರೆ. ಸೊ ನೋಡಿ, ಈಗ ಮೋಸ್ಟ್ ಆಫ್ ದ ಟ್ರಾನ್ಸಿಷನ್ ಮೆಟಲ್ ಕಾಂಪೌಂಡ್ ಫಾರ್ಮ್ ಎ ಕಾಂಪ್ಲೆಕ್ಸ್ ಕಾಂಪೌಂಡ್ ಓರ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಯಾಕೆ ಈ ಮೆಟಲ್ ಆಟಮ್ಗಳು ಅದು ಟ್ರಾನ್ಸಿಷನ್ ಮೆಟಲ್ ಆಟಮ್ಸ್ಗಳು ಯಾಕೆ ಕಾಂಪ್ಲೆಕ್ಸ್ ಕಾಂಪೌಂಡ್ ಫಾರ್ಮ್ ಮಾಡುತ್ತೆ? ಸೊ ನೋಡಿ, ಈಗ ಫಸ್ಟ್ ರೀಸನ್ ಏನು ಅಂತಂದ್ರೆ ಡ್ಯೂ ಟು ಹೈ ಅಯಾನಿಕ್ ಚಾರ್ಜಸ್. ಸೊ ನೋಡಿ, ಇದು ನೀವೇ ನೋಡಿದ್ದೀರಾ, ಯಾವುದು ಆಕ್ಸಿಡೇಷನ್ ಸ್ಟೇಟ್ ಹೇಳಿದಾಗ. ಸೊ ಮ್ಯಾಂಗನಸ್ ಇರ್ಬೋದು, ಕ್ರೋಮಿಯಂ ಇರ್ಬೋದು. ಸೊ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಮ್ಯಾಂಗನಸ್ಗೆ +7, ಕ್ರೋಮಿಯಂ ಎಷ್ಟಿರುತ್ತೆ? +6. ಸೊ +7 ಅಂತಂದ್ರೆ ನಿಮಗೆ ಗೊತ್ತಿದೆ ಎಷ್ಟು ಎಲೆಕ್ಟ್ರಾನ್ ಲಾಸ್ ಮಾಡುತ್ತೆ ಅಂತ ಹೇಳಿ? 7. ಸೊ ಯಾವಾಗ ಎಲೆಕ್ಟ್ರಾನ್ ಅದು ಲಾಸ್ ಮಾಡ್ಕೊಳ್ಳುತ್ತೋ ಡಿ ಸಬ್ಷನಲ್ಲಿ ಏನಾಗುತ್ತೆ? ವೇಕೆನ್ಸಿ ಕ್ರಿಯೇಟ್ ಆಗೋದು ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ ಡಿ ಆರ್ಬಿಟಲ್ಗಳು ಎಂಟಿ ಇರುತ್ತೋ ಈ ಲಿಗ್ಯಾಂಡ್ ಇಂದ ಬರುವಂಥ ಎಲೆಕ್ಟ್ರಾನ್ ಅದೇನು ಮಾಡ್ಕೊಳುತ್ತೆ? ಈಸಿಗೆ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಸೊ ಹಂಗಾಗಿ ನೋಡಿರಿ, ಯಾಕೆ ಮೋಸ್ಟ್ ಆಫ್ ದ ಟ್ರಾನ್ಸಿಷನ್ ಮೆಟಲ್ ಕಾಂಪೌಂಡ್ ಫಾರ್ಮ್ ಎ ಕಾಂಪ್ಲೆಕ್ಸ್ ಕಾಂಪೌಂಡ್ ಡ್ಯೂ ಟು ದ presence of high ionic charges in the metal atomಗಳಲ್ಲಿ high ionic charges ಗಳಿರೋದ್ರಿಂದ. high ionic charges ಗೊತ್ತಾಗ್ತಿದೆಯಾ? ಸೊ ಮ್ಯಾಂಗನಸ್ಗೆ +7, ಕ್ರೋಮಿಯಂಗೆ +6, ಆಮೇಲೆ ಐರನ್ +2 ಇರುತ್ತೆ ಅಥವಾ +3 ಇರುತ್ತೆ. ಸೊ ಇದಕ್ಕೆ ಚಾರ್ಜಸ್ಗಳು ಜಾಸ್ತಿ ಆದಷ್ಟು, ಚಾರ್ಜಸ್ ಜಾಸ್ತಿ ಮೀನ್ಸ್ ಅದನ್ನ ಏನು ಮಾಡ್ಕೊಳ್ತಾ ಇರುತ್ತೆ? ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಳ್ತಾ ಇರುತ್ತೆ. ಯಾವಾಗ ಎಲೆಕ್ಟ್ರಾನ್ ಲಾಸ್ ಆಗ್ತಿರುತ್ತೋ ಆಗ ಡಿ ಸಬ್ಷನಲ್ಲಿ ವೇಕೆಂಟ್ ಡಿ ಆರ್ಬಿಟಲ್ಸ್ಗಳು ಬರೋದು ಸ್ಟಾರ್ಟ್ ಆಗುತ್ತೆ. ಯಾವಾಗ ವೇಕೆಂಟ್ ಡಿ ಆರ್ಬಿಟಲ್ಸ್ಗಳು ಬರುತ್ತೋ ಈಸಿಯಾಗಿ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅದೇನು ಮಾಡ್ಕೊಳುತ್ತೆ? ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ಸೊ ಹಂಗಾಗಿ ಮೋಸ್ಟ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ ಫಾರ್ಮ್ ಎ ಕಾಂಪ್ಲೆಕ್ಸ್ ಕಾಂಪೌಂಡ್. ಫಸ್ಟ್ ರೀಸನ್ ಗೊತ್ತಾಗ್ತಿದೆಯಾ? ಯಾಕೆ ಮೋಸ್ಟ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ಗಳು ಕಾಂಪ್ಲೆಕ್ಸ್ ಕಾಂಪೌಂಡ್ ಅನ್ನು ಫಾರ್ಮ್ ಮಾಡುತ್ತೆ? ಫಸ್ಟ್ ರೀಸನ್ ಡ್ಯೂ ಟು ಹೈ ಅಯಾನಿಕ್ ಚಾರ್ಜಸ್. ನೆಕ್ಸ್ಟ್ ಸೆಕೆಂಡ್ ರೀಸನ್ ಏನು ಅಂತಂದ್ರೆ ಡ್ಯೂ ಟು ಸ್ಮಾಲ್ ಸೈಜ್ ಆಫ್ ಮೆಟಲ್. ಸೊ ಈ ಮೆಟಲ್ ಅಯಾನಿಗೆ ಸೈಜ್ ಕೂಡ ಚಿಕ್ಕದಿರೋದ್ರಿಂದ ಇಟ್ ಫಾರ್ಮ್ ಎ ಕಾಂಪ್ಲೆಕ್ಸ್ ಕಾಂಪೌಂಡ್. ನೆಕ್ಸ್ಟ್ ಅದೇ ರೀತಿ ಥರ್ಡ್ ರೀಸನ್ ಇಸ್ availability of d orbital. Availability of d orbitals for bond formation. So coordinate bond na form ಮಾಡಬೇಕು ಅಂತಂದ್ರೆ ಈ ಮೆಟಲ್ ಆಟಮ್ ನಲ್ಲಿ ಏನಿರಲೇಬೇಕು? ಡಿ ಆರ್ಬಿಟಲ್ಸ್, ಎಂಟಿ ಡಿ ಆರ್ಬಿಟಲ್ಸ್ ಇರಲೇಬೇಕು. ಸೊ ಎಂಟಿ ಡಿ ಆರ್ಬಿಟಲ್ಸ್ ಗಳಿಂದ ಮಾತ್ರ ಏನಾಗುತ್ತೆ? ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ಅಕ್ಸೆಪ್ಟ್ ಮಾಡ್ಕೊಂಡಾಗ ನನಗೆ ಅಲ್ಲಿ ಕೋಆರ್ಡಿನೇಟ್ ಬಾಂಡ್ಗಳು ಕಾಂಪ್ಲೆಕ್ಸ್ ಕಾಂಪೌಂಡ್ಗಳು ಫಾರ್ಮ್ ಆಗುತ್ತೆ. ಸೊ ಗೊತ್ತಾಗ್ತಿದ್ರೆ ನಾನು ಏನು ಹೇಳ್ತಿದ್ದೀನಿ ಈಗ? ಸೊ ಮೋಸ್ಟ್ ಆಫ್ ದ ಟ್ರಾನ್ಸಿಷನ್ ಮೆಟಲ್ ಆಟಮ್ ಫಾರ್ಮ್ ಎ ಕಾಂಪ್ಲೆಕ್ಸ್ ಕಾಂಪೌಂಡ್ ಓರ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಈ ರೀಸನ್ ಅಂತ ಕೇಳ್ತಾರೆ. ಸೊ ನಾನು ಈಗ ತಾನೇ ಹೇಳ್ಕೊಟ್ಟಿದ್ದೀನಿ ಏನದು ಕಾಂಪ್ಲೆಕ್ಸ್ ಕಾಂಪೌಂಡ್ ಅಲ್ಲಿ ಏನೇನಿರುತ್ತೆ ಅಂತ ಹೇಳಿ. ಒಂದು ಮೆಟಲ್ ಆಟಮ್ ಇರುತ್ತೆ, ಇನ್ನೊಂದು ಲಿಗ್ಯಾಂಡ್ಸ್ಗಳಿರುತ್ತೆ. ಮೆಟಲ್ ಆಟಮ್ನ ಲಿವಿಸ್ ಆಸಿಡ್ಸ್ ಅಂತ ಕರಿತೀವಿ. ಯಾಕೆಂದ್ರೆ ಪೇರ್ ಆಫ್ ಎಲೆಕ್ಟ್ರಾನ್ ಅಕ್ಸೆಪ್ಟಾನ್ಸ್ ಆಗಿರೋದ್ರಿಂದ ಲಿವಿಸ್ ಆಸಿಡ್ಸ್ ಅಂತ ಕರಿತೀವಿ. ಇನ್ನೇನಿರುತ್ತೆ ಕಾಂಪ್ಲೆಕ್ಸ್ ಅಲ್ಲಿ? ಲಿಗ್ಯಾಂಡ್ಸ್. ಪೇರ್ ಆಫ್ ಎಲೆಕ್ಟ್ರಾನ್ ಡೋನರ್ಸ್ ಆರ್ ಕಾಲ್ಡ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಸೊ ಪೇರ್ ಆಫ್ ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಅಂತಂದ್ರೆ ಈ ಸೆಂಟ್ರಲ್ ಮೆಟಲ್ ಆಟಮ್ ನಲ್ಲಿ ಏನಿರಬೇಕು? ಹೈ ಅಯಾನಿಕ್ ಚಾರ್ಜಸ್ ಇರಬೇಕು. ನೆಕ್ಸ್ಟ್ ಸ್ಮಾಲ್ ಸೈಜ್ ಇರಬೇಕು ಈ ಮೆಟಲ್ ಆಟಮ್ಗೆ. ಅದೇ ರೀತಿ ಮೆಟಲ್ ಆಟಮ್ ನಲ್ಲಿ ವೇಕೆಂಟ್ ಡಿ ಆರ್ಬಿಟಲ್ಸ್ ಗಳಿತ್ತು ಅಂದ್ರೆ ಮಾತ್ರ ಪೇರ್ ಆಫ್ ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡಿಕೊಂಡು ಕೋಆರ್ಡಿನೇಟ್ ಬಾಂಡ್ ಫಾರ್ಮ್ ಆಗುತ್ತೆ. ಸೊ ಇದು 3 ರೀಸನ್ ವೆರಿ ಇಂಪಾರ್ಟೆಂಟ್ 3 ಮಾರ್ಕ್ಸ್ಗೆ. ವೈ ಟ್ರಾನ್ಸಿಷನ್ ಮೆಟಲ್ ಕಾಂಪೌಂಡ್ ಫಾರ್ಮ್ ಎ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಅಂತ ಕೇಳ್ತಾರೆ. ಸೊ ಈ 3 ರೀಸನ್ಸ್ ಬರೀಬೇಕು.
ಬರಬೇಕು. ತಪ್ಪಿದೆಯಾ?